ಹಲೋ ಫ್ರೆಂಡ್ಸ್, ಒಲ್ಮೆಲೆ ಮಾತಾಡಗ್ಲ ನಾನು ಕೀರ್ತಿ. ಇವತ್ತು ಮನೆಯಲ್ಲಿ ಬೆಂಡೆಕಾಯಿ ಸಾರು ಮಾಡ್ತಿದ್ದಾರೆ. ಹಾಗೆ ಅದರದೊಂದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡುವ ಅಂತ. ಫಸ್ಟಿಗೆ ಒಂದು 15 ಮೆಣಸು ತಗೊಳ್ಬೇಕು, ಅದನ್ನು ಚಂದ ಹುರಿಬೇಕು. ಮತ್ತೆ ಒಂದು 5 ಸ್ಪೂನ್ ಕೊತ್ತಂಬರಿ ಬೀಜ, ಒಂದು ಸಣ್ಣ ಸ್ಪೂನಲ್ಲಿ ಸಾಸಿವೆ, ಒಂದು ಸ್ಪೂನ್ ಜೀರಿಗೆ, 5 ಮೆಂತೆ ಕಾಳು, ಸಾರಿ, 5 ಮೆಂತೆ ಕಾಳು ಹಾಕಿ ಅದನ್ನು ಚಂದ ಹುರಿಬೇಕು. ಇದು ಗರಿ 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 ಆಗ್ತದಲ್ಲ, ಹಾಗೆ ಚಂದ ಹುರಿಬೇಕು. ಅದು ಗರಿ ಗರಿ ಆಗೋದು ಗೊತ್ತಾಗ್ತದೆ. ಆಮೇಲೆ ಅದನ್ನು ಸೈಡಿಗೆ ಇಡಬೇಕು ತಣ್ಣಗೆ ಆಗ್ಲಿಕ್ಕೆ. ಒಂದು ಮಿಕ್ಸಿಗೆ ಒಂದು ಕಪ್ಪಿನಷ್ಟು ಕಾಯಿ ತುರಿ, ಆಮೇಲೆ ಅದಕ್ಕೆ ಅರಶಿನ, ಇದು ಬೆಳ್ಳುಳ್ಳಿ ಒಂದು 5 ಎಸಳು, ಒಂದು ಸಣ್ಣ ಲೆಮನ್ನಷ್ಟು ಹುಳಿ, ಇಷ್ಟೆಲ್ಲ ಹಾಕಿದ ಮೇಲೆ ಅಲ್ಲಿ ತಣ್ಣಗೆ ಆಗ್ಲಿಕ್ಕೆ ಇಟ್ಟಿದ್ದಲ್ಲ ಹುರಿದ ಮಸಾಲೆ, ಅದನ್ನೆಲ್ಲ ತೆಗೆದು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ಸಣ್ಣ ರುಬ್ಬೇಕು. ಈಗ ಮಸಾಲೆಯನ್ನು ಈಗ ಪಾತ್ರೆಗೆ ಹಾಕಬೇಕು. ಒಂದು ಮಡಿಕೆಯ, ಇಲ್ಲ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಿ ಆ ಪಾತ್ರೆಗೆ ಹಾಕಿ. ಎಲ್ಲರೂ ಮಾಡ್ತಾರೆ ಬೆಂಡೆಕಾಯಿ ಪದಾರ್ಥ, ನಮ್ಮ ಒಂದು ಈ ಥರ ಮಾಡ್ತಾರೆ. ನೀವೊಮ್ಮೆ ಹೀಗೆ ಮಾಡಿ ನೋಡಿ, ಒಂಥರ ಟೇಸ್ಟ್ ಒಳ್ಳೆದು. ನನಗೆ ಈ ಥರದ್ದು ಇಷ್ಟ. ಪುಳಿ ಮುಂಚೆ ಅಲ್ಲ ಇದು, ಪುಳಿ ಮುಂಚೆ ಅಲ್ಲ, ಇದೊಂದು ಥರ. ಮತ್ತು ಅದಕ್ಕೆ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಹಾಗೆ ನೀರೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿ. ಗ್ಯಾಸ್ ಉರಿಸಲಿಲ್ಲ, ಇನ್ನು ಸ್ಟವ್ ಹೊತ್ತಿಸ್ಲಿಲ್ಲ, ಮೊದಲೇ ಹೀಗೆ ಮಾಡಬೇಕು, ಆಮೇಲೆ ಸ್ಟವ್ ಹೊತ್ತಿಸ್ಬೇಕು. ಈಗ ನಾವಿಷ್ಟು ತೆಳ್ಳಗೆ ಮಾಡ್ತೇವೆ. ಈಗ ಇಷ್ಟು ನೀರು ಎಷ್ಟು ಬೇಕೋ ಅಷ್ಟು ನೀರು ಅಡ್ಜಸ್ಟ್ ಮಾಡಿದ್ರಿ. ಈಗ ಇಷ್ಟು ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುದು. ನಾವು ಕಲ್ಲು ಉಪ್ಪು ಹಾಕುದು, ನೀವು ಯಾವ್ದಾದ್ರು ಹಾಕ್ಬೋದು. ಉರಿ ಉಪ್ಪು ಆದ್ರೂ ಹಾಕ್ಬೋದು, ಕಲ್ಲು ಉಪ್ಪು ಆದ್ರೂ ಹಾಕ್ಬೋದು. ಈಗ ಇದಕ್ಕೆ ಈರುಳ್ಳಿ ಮತ್ತೆ ಕಾಯಿಮೆಣಸು, ಟೊಮೆಟೊ, ಶುಂಠಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಅಮ್ಮ. ಅದನ್ನೆಲ್ಲ ಅದಕ್ಕೆ ಹಾಕುದು. ಅಲ್ಲ, ದಾರ ಇಟ್ಕೊಂಡು ಬಂದು ಮಲ್ಲಿಗೆ ಹೂ ಮಾಡ್ಕೊಡು ಅಂತ ಹೇಳ್ತೀಯಲ್ಲ ಕಂದ, ನಾನು ಎಂತ ಹೇಳಿ? ಯಾವ್ದ ದಾರವನ್ನ? ಅದು ನಾನು ಮಲ್ಲಿಗೆ ಹೂ ಎಲ್ಲಿ ಉಂಟು ಈಗ? ಎಂತದು ಅದು? ಇದು ಎಂತ ಬೆಳ್ಳುಳ್ಳಿದು ಸಿಪ್ಪೆ. ಇದನ್ನೆಲ್ಲ ಹಾಕಿದ್ದಾರೆ, ಚಂದ ಕುದಿಬೇಕಾಯ್ತಾ. ಚಂದ ಕುದ್ದ ಮೇಲೆ ತೋರಿಸ್ತೇನೆ ಹೇಗೆ ಆಗ್ತದೆ ಅಂತ. ಹೀಗೆ ಚಂದ ಕುದಿಬೇಕು. ಕುದ್ದಾದ್ಮೇಲೆ ಬೆಂಡೆಕಾಯಿ ಹಾಕುದು ಅಷ್ಟೇ, ಮಿಕ್ಸ್ ಮಾಡಿದ್ರೆ ಈಗ ಅದು ಬೆಂಡೆಕಾಯಿ ಬೇಯ್ತದೆ, ಸಾರು ಇನ್ನೊಮ್ಮೆ ಕುದೀತದೆ. ಈಗ ಉಪ್ಪು ಚಪ್ಪೆ ಎಲ್ಲ ನೋಡಿ ಅದಕ್ಕೆ ಮುಚ್ಚಿ, ಆಗ ಬೇಯ್ತದೆ. ಅಭಿಯುಕ್ತಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತು. ಆ ಒಂದು ಯೂನಿಫಾರ್ಮ್ ಹೊಸ್ತು ತಂದಿಟ್ಟು ಹಾಗೆ ಉಂಟು. ನನಗೆ ವಾಶ್ ಹಾಕ್ಲಿಕ್ಕೆ ಮರ್ತೋಗಿದೆ. ಇವತ್ತು ವಾಷಿಂಗ್ ಎಲ್ಲ ಹಾಕ್ಬೇಕು. ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಬುಕ್ಸಿಗೆಲ್ಲ ಬೈಂಡ್ ಹಾಕ್ಬೇಕು. ಇದು ಎಲ್ಲ ಒಂದೊಂದೇ ಸ್ಟಿಚ್ ಅಲ್ಲಿ ಉಂಟು. ಅದು ಹಾಗೆ ಇವಾಗ ಒಬ್ರು ಕೆಳಗೆ ನಮ್ಮ ಮನೆ ಹತ್ರ ಒಬ್ರು ಅಕ್ಕ ಇದ್ದಾರೆ, ಅವ್ರ ಹತ್ರ ಕೊಡ್ಬೇಕು ಎಲ್ಲ ಫುಲ್ ಒಂದೊಂದು ಸ್ಟಿಚ್ ಹಾಕಿಸ್ಲಿಕ್ಕೆ, ಆಮೇಲೆ ವಾಶಿಗೆ ಹಾಕುವ ಅಂತ. ಇದನ್ನು ಹೀಗೆ ಹಾಕಿದ್ದು 2 ದಿನದಲ್ಲಿ ಹರಿದಾಕೆ ನನ್ನ ಮಗ. ಹಾಗೆ ಮತ್ತೆ ಮಿನಿ ಹೋಗ್ಬೇಕು ಈಗ ಸ್ಟಿಚ್ ಹಾಕಿಸ್ಲಿಕ್ಕೆ. ನೋಡಿ, ಪದಾರ್ಥ ಆಗಿದೆ ಬೆಂಡೆಕಾಯಿ ಸಾರು. ಟೇಸ್ಟ್ ಸೂಪರ್ ಆಗಿದೆ ಆಯ್ತಾ. ನಾನು ಟೇಸ್ಟ್ ಎಲ್ಲ ನೋಡಿದೆ, ಟೇಸ್ಟ್ ಒಳ್ಳೆದಾಗಿದೆ. ಆಯ್ತು, ಅಭಿಯುಕ್ತಿದು ಊಟ ಆಯ್ತು, ನನ್ನದನ್ನು ಮಾಡ್ಬೇಕಷ್ಟೇ. ಈಗ ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಬಾಕಿ ಉಂಟು, ಎಲ್ಲ ಮುಗಿಸಿ ಸ್ವಲ್ಪ ಪೇಟೆಗೆಲ್ಲ ಹೋಗ್ಲಿಕ್ಕೆ ಉಂಟು. ಹಾಗೆ ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಹೊರಡುವ. ಆಯ್ತು, ನಮ್ದೆಲ್ಲ ಹೊರಟಾಯ್ತು, ಎಲ್ಲರದ್ದು ಹೊರಟಾಯ್ತು, ಇನ್ನು ಹೊರಡುದು ನಾವು.
ಆಕ್ಚುಲಿ ಅವ್ಯಕ್ತಿಗೆ ಕೂದಲು ಜಾಸ್ತಿ ಬಂದಿದೆ, ಹಾಗೆ ಕಟ್ಟಿಂಗಿಗೆ ಅಂತ ಹೋಗುದು. ನೀವೆನ್ಸ್ಬೋದು ಕಟ್ಟಿಂಗಿಗೆ ಅಂತ ಎಲ್ಲರೂ ಹೋಗ್ತಿದ್ದೀರಿ ಅಂತ. ಅಂದ್ರೆ ಎಂತ ಗೊತ್ತುಂಟ, ಅಮ್ಮನೊಬ್ಬರನ್ನು ಕಳಿಸ್ಲಿಕ್ಕೆ ಆಗುದಿಲ್ಲ, ನಾನು ಹೋದ್ರೆ ಮಗನ್ ಕೂಡ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲರೂ ಹೊಟ್ಟದ್ದು, ನಾನು ಅಮ್ಮ 2 ಮಕ್ಳು ಎಲ್ಲರೂ ಹೊಟ್ಟದ್ದು. ಕಟ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಬೇಕರಿಗೆಲ್ಲ ಹೋಗ್ಲಿಕ್ಕೆ ಉಂಟು, ಹಾಗೆಲ್ಲ ಹೋಗಿ ಬರುವ ಅಂತ. ನೋಡಿ ಗೈಸ್, ನಾಯಿಗೆ ಸೆಕೆ ಅಂತೇಳಿ ನೀರೊಳಗೆ ಹೋಗಿ ಮಲಗಿದ್ದು, ಎಂತ ಅವಸ್ಥೆ. ಆಟೋಗೆ ಕಾಯ್ತಾ ಇದ್ದೇವೆ ಗೈಸ್, ಆಟೋ ಬರ್ಲಿಲ್ಲ ಇನ್ನು. ಅವ್ಯಕ್ತಿಗೆ ಹೇರ್ ಕಟ್ ಎಲ್ಲ ಮಾಡಿ ಆಯ್ತು. ಅಲ್ಲಿ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂತ ಹೇಳಿದ್ರೆ ಮಗುವನ್ನು ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಹಾಗೆ ಮಗುವನ್ನು ಎತ್ತಿಕೊಂಡು ನಾನು ಹೊರಗಿದ್ದೆ. ಅಮ್ಮ ಕರ್ಕೊಂಡು ಹೋಗಿ ಕಟ್ಟಿಂಗ್ ಎಲ್ಲ ಮಾಡಿಸಿ ಕರ್ಕೊಂಡು ಬಂದದ್ದು. ಹಾಗೆ ಹೇರ್ ಕಟ್ ಎಲ್ಲ ಆದ್ಮೇಲೆ ಅಲ್ಲೊಂದು ಬೇಕರಿ ಉಂಟು, ಆ ಬೇಕರಿಗೆ ಬಂದು ಅದೆಲ್ಲ ತಗೊಳ್ತಾ ಇದ್ದೇವೆ. ಇವ ಎಂತ ಮಾಡಿದಾನೆ ಗೊತ್ತುಂಟು ಅವ್ಯುಕ್ತ, ಅಲ್ಲಿ ಯಾರೋ ಐಸ್ ಕ್ರೀಮ್ ಇಟ್ಟಿದ್ರು ಕೋನ್, ಇವ ಅದನ್ನು ತಗೊಂಡು ಬಾಯಿಗೆ ಹಾಕ್ತಾ ಇದ್ದಾನೆ. ಅವ್ರು ಐಸ್ ಕ್ರೀಮ್ ನೋಡುವಾಗ ಇವನ ಕೈಯಲ್ಲಿ ಉಂಟು. ಮತ್ತೆ ಅವ್ರು ಏನು ಹೇಳಿಲ್ಲ, ತಗೊಂಡ್ರು, ಬೇಡ ಅಂತ ಹೇಳಿದೆ ನಾನು. ಅವ್ಯಕ್ತ ಕೈ ಇಟ್ಕೊಂಡು ನಂದು ಕೈ ಇಟ್ಕೊಂಡು ಇನ್ನು ಹೊರಟದು ಮನೆಗೆ. ಆಯ್ತು ನಮ್ದು ಪರ್ಚೇಸ್ ಎಲ್ಲ. ನಮ್ದು ಹೀರೋ ಫುಲ್ ಕಟ್ಟಿಂಗ್ ಎಲ್ಲ ಮಾಡಿ ಫುಲ್ ಜಿಂಕ್ ಚಾಕ್ ರೆಡಿ ಆಗಿದ್ದಾನೆ, ತೋರಿಸ್ತೇನೆ ಅವನು. ಹೋಗಿ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಆಯ್ತು. ಅವ್ಯಕ್ತದ್ದು ಊಟ ಆಯ್ತು, ಅಥರ್ವ ಮಲ್ಕೊಂಡ. ನಾನು ಏನೇನು ತಗೊಂಡು ಬಂದೇನೆ ಅಂತ ತೋರಿಸ್ತೇನೆ ಬನ್ನಿ. ಹೀರೆಕಾಯಿ ತಂದ್ವಿ, ನಾಳೆ ಪಲ್ಯ ಮಾಡುದ ಅಂತ. ಮತ್ತೆ ಮಾವಿನ ಹಣ್ಣು, ನನ್ನ ಅಮ್ಮನಿಗೊಂದು ಮಾವಿನ ಹಣ್ಣು ಅಂತ ಅಂದರೆ ಭಾರಿ ಇಷ್ಟ. ಅದಕ್ಕೆ ನೋಡಿ ಎಲ್ಲ ನಮ್ಮದೆಲ್ಲ ತಗೊಂಡು ಬಂದಿದ್ದಾರೆ. ಆಮೇಲೆ ಇದು ತಿಂಡಿ ಅದೇ ಇದು ಎಂತ ಇದು ಸೇಮೆ. ಆಮೇಲೆ ಇದು ಇದು ನನಗೆ ತುಂಬ ಇಷ್ಟ, ಇದು ಹಲಸಿನ ಹಣ್ಣು, ಇದು ಹಪ್ಪಳ. ಇದು ಆ ಬೇಕರಿಯಲ್ಲಿ ಸಿಗ್ತದೆ, ಹಾಗೆ ಅದನ್ನು ತಂದದ್ದು. ಮತ್ತು ಇದು ಸಂಡಿಗೆ, ನಂದು ಯಾವಾಗಲೂ ಒಂದು ಊಟ ಮಾಡೋಗೊಂದು ಸಂಡಿಗೆ ಬೇಕಲ್ಲ, ಹಾಗೆ. ಮತ್ತು ಇದು ಚಕ್ಕುಲಿ, ಚಿಪ್ಸ್, ಅಂಗಡಿ ಬೇಕರಿ ತಿಂಡಿಯೇ ಜಾಸ್ತಿ ಇರ್ತದೆ ನಮ್ಮ ಮನೆಯಲ್ಲಿ. ತರಬಾರ್ದು ಅಂತ ಎಣಿಸೋದು, ಅದ್ರ ಬೇಕರಿಗೆ ಹೋಗುವಾಗ ತಂದು ಹೋಗ್ತದೆ. ಹಾಗೆ ಇಷ್ಟೇ ಇವತ್ತು ನಾವು ತಂದದ್ದು ಬೇಕರಿ. ನಮ್ದು ಇವತ್ತು ಹೀರೋ ಕಟ್ಟಿಂಗ್ ಎಲ್ಲ ಮಾಡಿಸಿ ಹೇಗೆ ಕಾಣ್ತಿದ್ದಾನೆ ನೋಡಿ. ಹೀರೋ ಸ್ಟ್ರಾಂಗ್ ಅಂತೆ ಅವನು, ಸ್ಟ್ರಾಂಗ್. ಹಾಯ್ ಹೇಳಿ. ಹಾಯ್. ಓಡಿದವ. ಆಯ್ತು, ನಿಂದೆಲ್ಲ ಆಯ್ತು. ಇನ್ನು ಊಟ ಮಾಡಿ ಮಲಗುದು ಗೊತ್ತಿಲ್ಲ. ಈಗ ಅಥರ್ವ ಮಲಗಿದ್ದಾನೆ, ಇನ್ನು ಎಷ್ಟೊತ್ತಿಗೆ ಹೇಳ್ತಾನೆ ಗೊತ್ತಿಲ್ಲ. ನಾನು ಮಲಗ್ಲಿಕ್ಕೆ ಹೋಗಿ ಅವ ಎದ್ದಾಯ್ತು. ಇವ ಮೋಸ್ಟ್ಲಿ ಬೇಗ ಮಲಗ್ಬೋದು ಇವತ್ತು, ಅವನು ಮಧ್ಯಾಹ್ನ ಮಲಗಿಲ್ಲಲ್ಲ, ಹಾಗೆ ಇವತ್ತು ಬೇಗ ಮಲಗ್ಬೋದು. ಆಗಲೇ ನಿದ್ದೆ ಬರ್ತಿತ್ತು. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ ಆಯಿತಾ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.